ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ಜಯಲಲಿತಾ ಎಂಬುವ ಸೀರಿಯಲ್ ಅಲ್ಲಿ ನಾಣಿ ಎಂಬುವ ಪಾತ್ರವನ್ನ ನಡ್ಸ್ಕೊಡ್ತಾ ಇದ್ದೀನಿ. ಅಂದ್ರೆ ನಾಣಿ ಎಂಬುವ ಪಾತ್ರ ಜಯಲಲಿತಾ ಇದ್ದಾಳಲ್ಲ, ಅವಳ ತಮ್ಮ ಅಂದ್ರೆ ಸುಬ್ಬಣ್ಣನ ಕೊನೆಯ ಮಗು. ಪೆಟ್ ನೇಮ್ ತರ ಬೋಟಿ ನಾಣಿ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಹ್ಯಾಬಿಟ್ ಬೋಟಿನ್ ತಿಂತಾ ಇರ್ತೀನಿ, ಸೊ ನನ್ನ ಬೋಟಿ ನಾಣಿ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಸೀರಿಯಲ್. ಸೊ ಡಿಸೆಂಬರ್ 8ಕ್ಕೆ ರಾತ್ರಿ 9:00ವರೆಗೆ ನೋಡ್ತಾ ಇರಿ ಸ್ಟಾರ್ ಸುವರ್ಣದಲ್ಲಿ. ತಮಾಷೆ ಅಂತಲ್ಲ, ಅಂದ್ರೆ ಲೈಕ್ ಒಂಥರ ಮೀಡಿಯಂ ಕಾಮಿಡಿ, ಜಾಸ್ತಿ ಏನ್ ಮಾಡಲ್ಲ. ಜಸ್ಟ್ ಒಂಥರ ಕೌಂಟರ್ ಕೊಡ್ತಾ ಇದ್ದೀನಿ ಅಕ್ಕನ್ ಮಾತಿಗೆ ಮತ್ತೆ ಚಿಕ್ಕ ಅಕ್ಕನ್ ಮಾತಿಗೆ. ಪಾತ್ರ ಚೆನ್ನಾಗಿತ್ತು. ಆ ಡೈರೆಕ್ಟರ್ ಸರ್ ಎಲ್ಲ ಅವರು ಸೀನ್ ಇಂಟ್ರೊಡ್ಯೂಸ್ ಮಾಡುವಾಗ ತುಂಬಾ ಕ್ಲಾರಿಟಿಯಿಂದ ಎಲ್ಲ ಹೇಳ್ತಾರೆ. ಸೆಟ್ ಅವರು ತುಂಬಾ ಚೆನ್ನಾಗಿದ್ರು. ಪ್ರೊಡ್ಯೂಸರ್ ಸರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಸೀರಿಯಲ್ಗೆ. ಎಲ್ಲರೂ ಫ್ಯಾಮಿಲಿ ತರ ಆಗಿದೀವಿ. ಸೀರಿಯಲ್ ಬಿಟ್ಟು ಜೋಕ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಕಾಮನ್ ಆಗಿದೆ. ಸೊ ಆ ಬಾಂಡ್ ಬೆಳೆದಿದೆ ಎಲ್ಲರ ಮುಂದೆ ಅಂತ ಹೇಳೋದು. ನಾನು 5 ಮೂವೀಸ್ ಮಾಡಿದೀನಿ. ರಾಮ, ಸರ್ವೋತ್ತಮ, ಕತೆ ಆಫ್ ಕಣ್ಮಣಿ, ತ್ರಿಶೂಲ, ಮತ್ತೆ ಆನ್ ಗೋಯಿಂಗ್ ಒಂದ್ ಮೂವಿ ಆಗ್ತಿದೆ. ಅಂದ್ರೆ ಫ್ಲಾಶ್ ಬ್ಯಾಕ್, ಹೀರೋದು ಫ್ಲಾಶ್ ಬ್ಯಾಕ್. ನಾನು ಅದ್ರದ್ದು ಹೆಸರಿನ್ನೂ ಇಟ್ಟಿಲ್ಲ. ಆಮೇಲೆ ಸೀರಿಯಲ್ಸ್ ಅಂದ್ರೆ 2 ಮಾಡಿದೀನಿ. ರಾಘವೇಂದ್ರ ಮಾತ್ಮಿ ಈಗ್ಲೂ ನಡೀತಿದೆ ನನ್ನ ಕ್ಯಾರೆಕ್ಟರ್. ಆಮೇಲೆ ಜಯಲಲಿತಾ ಹೊಸ ಸೀರಿಯಲ್. ಈ ಪಾತ್ರದಲ್ಲಿ ನಾನು ಲೈಕ್ ಅಕ್ಕನ್ ಸಪೋರ್ಟ್, ದೊಡ್ಡಕ್ಕನ್ ಸಪೋರ್ಟ್ ಇರ್ತೀನಿ. ಅವಳು ಏನೇ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಅವಳು ಕೆಟ್ಟದ್ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಅವಳಿಗೆ. ಆ ತರದ್ ಪಾತ್ರ. ಮೇನ್ ಕೆಲ್ಸ ಅಂದ್ರೆ ನಂಗೆ ಬೋಟಿ ತಿನ್ನೋದು. ಅದ್ರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದ್ರಲ್ಲಿ ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ಅಳು ಇರುತ್ತೆ, ನಗು ಇರುತ್ತೆ, ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ಶಾಂತ ಒಂದು ಬಿಟ್ಟು ಬೇರೆ ಎಲ್ಲಾ ಫೀಲಿಂಗ್ಸ್ ಇರುತ್ತೆ. ನಂಗೆ ನಾಟಿ ಆಗಿರ್ತೀನಿ, ಮತ್ತೆ ರೆಸ್ಟ್ಲೆಸ್ ಆಗಿರ್ತೀನಿ. ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀನಿ ಆ ಸೀರಿಯಲ್ ಅಲ್ಲಿ.